ಈ ಭರಮಪ್ಪ ಗ್ಯಾಂಗಿನ ವಿರುದ್ಧ ದೂರು ದಾಖಲಾಗಿದೆ. ಈ ನಟೋರಿಯಸ್ ಮೂದೇವಿ ತಂಡ ಮಾಡ್ತಾ ಇದ್ದಿದ್ದು ಯಾರ್ಯಾರಿಗೆ ಈ ಸ್ಥಾನ ಬೇಕು, ಅರ್ಥಾತ್ ಯೋಗ್ಯತೆ ಇಲ್ಲದ ಅನರ್ಹ ವ್ಯಕ್ತಿಗಳಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ನ ಕೋಟಾದ ಅಡಿ ಮೆಡಿಕಲ್ ಸೀಟು ಬೇಕಾದಲ್ಲಿ ಈ ಮೂದೇವಿಗಳ ಗ್ಯಾಂಗ್ ಅನ್ನು ಸಂಪರ್ಕಿಸಬಹುದು. ದೇ ಆರ್ ಎಕ್ಸ್ಪರ್ಟ್ ಇನ್ ಡೂಪ್ಲಿಕೇಟ್ ರೆಕಾರ್ಡ್ಸ್ ಅನ್ನು ಮಾಡೋದ್ರಲ್ಲಿ. ಅತ್ಯಂತ ಎಕ್ಸ್ಪರ್ಟ್ಗಳು ಆ ಗ್ಯಾಂಗ್ನಲ್ಲಿದ್ದವರು. ದೂರು ದಾಖಲಾಗಿದೆ. FIR ನಲ್ಲಿ ಅತಿ ಸ್ಪಷ್ಟ. ಅಕ್ಯೂಸ್ಡ್ ಎಲ್ಲರೂ ಆರೋಪಿಗಳು. ಈ ದೂರಿನಲ್ಲಿ ನೋಡಿ, ಕೈಕಾಲು ಅಂಗವೈಕಲ್ಯ ಅಂತ ಹೇಳಿ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಆಗಲ್ಲ. ಕಾರಣ, ಪ್ರಶ್ನೆ ಮತ್ತು ವೆರಿಫೈ ಮಾಡುವಂತ ಅಧಿಕಾರಿಗಳಿಗೆ ಕೈಕಾಲು ನೆಟ್ಟಿಗಿರೋದು ಕಣ್ಣಿಗೆ ಕಾಣಿಸುತ್ತೆ. ಹಂಗಿದ್ದಾಗ ಈ ಗ್ಯಾಂಗ್ ಏನ್ ಮಾಡುತ್ತೆ? ಕಣ್ಣಿಗೆ ಕಾಣದ ಕಿವಿಯ ಒಳಗಿನ ತಮಟೆ ಹೊಡೆದೋಗಿದೆ, ನನಗೆ ಹುಟ್ಟು ಶ್ರವಣ ಕೇಳಿಸೋದಿಲ್ಲ, ನನಗೆ ಶ್ರವಣ ಶಕ್ತಿ ಇಲ್ಲ, ಸುಳ್ಳು ದಾಖಲೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅಲ್ರಯ್ಯ, ಫೋರ್ಜರಿ ಡಾಕ್ಯುಮೆಂಟ್ ಮಾಡೋದಕ್ಕೆ ಪತ್ತೆ ಹಚ್ಚದಂತೆ ಅತ್ಯಂತ ಬುದ್ಧಿವಂತಿಕೆಯ ಡಾಕ್ಯುಮೆಂಟ್ ಅದು. ಎಸ್, ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ 21 ದುಷ್ಟ ಅಭ್ಯರ್ಥಿಗಳ ಜಾತಕವನ್ನ. ಬೆಂಗಳೂರಿನ 21 ಅಭ್ಯರ್ಥಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ 21 ದುಷ್ಟ ಅಭ್ಯರ್ಥಿಗಳ ಜಾತಕವನ್ನ. ಬೆಂಗಳೂರಿನ 21 ಅಭ್ಯರ್ಥಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಆ 21 ಖದೀಮ ಅಭ್ಯರ್ಥಿಗಳು ಮೂಲ ಅರ್ಜಿಯಲ್ಲಿ ಏನಿದೆ ಗೊತ್ತಾ? ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೋಟಾ ಕೇಳೇ ಇರಲಿಲ್ಲ. ನೋಡಿ, ನಂತರ ಅರ್ಜಿ ತಿದ್ದುಪಡಿ ಮಾಡ್ತಾರೆ, ಪರಿಷ್ಕರಣೆ, ತಿದ್ದುಪಡಿ. ಹ್ಯಾಂಡಿಕ್ಯಾಪ್ ಕೋಟಾ ಚೇಂಜ್ ಮಾಡಿದ್ದ ಖದೀಮರು ನೋಡಿ, ಅದನ್ನು ಚೇಂಜ್ ಮಾಡ್ತಾರೆ. ವಿಕಲಚೇತನ ಕೋಟಾದಡಿ ಫೋರ್ಜರಿ ಡಾಕ್ಯುಮೆಂಟ್ ಸಲ್ಲಿಸಲು ರೆಡ್ ಯಂತ್ರವನ್ನ ಬಳಕೆ ಮಾಡ್ತಾರೆ. ಭರಮಪ್ಪ ಗ್ಯಾಂಗ್ನ ಫೋರ್ಜರಿ ದಂಧೆಗೆ ಕೊಟ್ಟಿದ್ದ ಅಭ್ಯರ್ಥಿಗಳು ಭರಮಪ್ಪಗೆ ಲಕ್ಷ ಲಂಚ ಕೊಟ್ಟಿದ್ರು. ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟ್ ಪಡೆಯಲು ಮುಂದಾಗಿ ಇದೀಗ ಲಾಕ್ ಆಗಿದ್ದಾರೆ. ಇವರ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟ್ ಅನ್ನ ವಿಕ್ಟೋರಿಯಾ ಆಸ್ಪತ್ರೆ ವಿಭಾಗಕ್ಕೆ ಕಳುಹಿಸಿದ್ದಾಗ ಹಗರಣ ಬಯಲಿಗೆ ಬಂದಿದೆ. ಈ ಅಭ್ಯರ್ಥಿಗಳ ಆಡಿಯೋ ಗ್ರಾಮ್ ಮತ್ತು ಬೇರೆ ಪರೀಕ್ಷೆ ನಡೆಸಲು ನಿಮಹಾನ್ಸ್ ಕಳುಹಿಸಿಕೊಡ್ತಾರೆ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ 21 ದುಷ್ಟ ಅಭ್ಯರ್ಥಿಗಳ ಜಾತಕ. ಈ ಗ್ಯಾಂಗಿಗೆ ಏನಾದ್ರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಒಂದು 5 ನಿಮಿಷ ರಾಜ್ಯವನ್ನ ನೋಡ್ಕೊಳ್ರಯ್ಯ, ಹೋಗ ಬರ್ತೀನಿ ಅಲ್ಲಿಗೆ ಅಂತ ಏನಾದ್ರೂ ಹೋದ್ರೆ ತಮಿಳುನಾಡಿಗೆ ಮಾರ್ಬಿಡ್ತಾರೆ. ಕರ್ನಾಟಕ ತಮಿಳುನಾಡಿಗೆ ಸೇರಿದ್ದು ಅಂತ ಹೇಳಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ 21 ಖದೀಮರ ವಿರುದ್ಧ FIR ನಲ್ಲಿ ಇವರು ಜಾತಕ ಬಟಾಬಯಲಾಗಿದೆ. ಯಾರ್ಯಾರಿಗೆ ಲಂಚ ಕೊಡ್ತಾ ಇದ್ರು ನೋಡಿ. ಹ್ಯಾಂಡಿಕ್ಯಾಪ್ಡ್ ಕೋಟಾದಡಿ ಅಷ್ಟು ಈಸಿಯಾಗಿ ನಿಮಗೆ ಸೀಟ್ ಸಿಗೋದಿಲ್ಲ. ಅದಕ್ಕೆ ಅದರದೇ ಆದಂಥ ಮಾನದಂಡಗಳಿದ್ದಾವೆ. 20% ಅಂಗವೈಕಲ್ಯನ, 40% ಅಂಗವೈಕಲ್ಯನ, ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಅಂಗ ಊನ ಆಗಿದೆ ಎನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ವೆರಿಫೈ ಆಗುತ್ತ್ರಿ. ನಿಮಗೆ ಕಿವಿ ಎಷ್ಟು ಕೇಳಿಸಲ್ಲ, ಜೋರಾಗಿ ಹೇಳಿದ್ರೆ ಕೇಳಿಸುತ್ತಾ, ಮೆತ್ತಿಗೆ ಹೇಳಿದ್ರೆ ಕೇಳಿಸುತ್ತಾ, ಹತ್ರ ಬಂದ್ರೆ ಹೇಳಿದ್ರೆ ಕೇಳಿಸುತ್ತಾ, ದೂರದಲ್ಲಿ ಏನಾದರೂ ಬೊಬ್ಬೆ ಹಾಕಿದ್ರೆ ಕೇಳಿಸುತ್ತಾ, ಹಿಂಗೆಲ್ಲ ಇರ್ತಾವೆ. ಇವರು ಪರಿಪೂರ್ಣ 100% ಇವ್ರನ್ನ ಅಂಗವಿಕಲ ಅಂತ ಕರಿಬೇಕು. ಆ ಲೆವೆಲಿಗೆ ಸರ್ಟಿಫಿಕೇಟ್ ಮಾಡ್ಕೊತಾ ಇದ್ರು. ಆ ಲೆವೆಲಿಗೆ ಅತ್ಯಂತ ಕ್ಲೆವರ್ ಆಗಿ ಬುದ್ಧಿವಂತಿಕೆಯಿಂದ ಡಾಕ್ಯುಮೆಂಟ್ ರೆಡಿ ಮಾಡ್ಕೊತಾ ಇದ್ರು. ಸೊ ಇವರೆಲ್ಲರಿಗೂ ಕೂಡ ಈಗ ಬಂಧನದ ಭೀತಿ ಎದುರಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.